RSS ಏನಕ್ಕೆ ಬೇಕು ದೇಶಕ್ಕೆ? RSS ಏನ್ ಕೊಡುಗೆ ಕೊಟ್ಟಿದೆ? ಯಾಕೆ ಸಂಘ ದೇಶಕ್ಕೆ ಬೇಕು? ಸಂಘ ಏನ್ ಕೆಲಸ ಮಾಡ್ತಿದೆ? ಒಂದೇ ಒಂದು ವಿಷಯ ಅರ್ಥ ಮಾಡ್ಕೊಳ್ಬೇಕಾಗಿರೋದು ನಾವು, ಜಗತ್ತಿನಲ್ಲಿರುವಂತ 200 ಕೋಟಿ ಕ್ರೈಸ್ತರಿಗೆ ಮೆಜಾರಿಟಿ ಅಂತ ಇರುವಂತ 120 ದೇಶಗಳಿದ್ದಾವೆ. ಜಗತ್ತಿನಲ್ಲಿರುವಂತ 140 ಸುನ್ನಿಗಳಿಗೆ 40 ದೇಶಗಳಿದ್ದಾವೆ. 20 ಕೋಟಿ ಇರುವಂತ ಶಿಯಾಗಳಿಗೆ ಜನಸಂಖ್ಯೆ ಇರುವಂತ ಬಹುತೇಕ ಜನಸಂಖ್ಯೆ ಇರುವಂತ 4 ದೇಶಗಳಿದ್ದಾವೆ. ಜಗತ್ತಿನಲ್ಲಿ 30 ಕೋಟಿ ಇರುವಂತ ಬುದ್ಧರಿಗೆ 6 ದೇಶಗಳಿದ್ದಾವೆ. ಅಷ್ಟೇ ಯಾಕೆ ಸ್ವಾಮಿ, ಜಗತ್ತಿನಲ್ಲಿ ಒಂದೇ 1 ಕೋಟಿ ಜನಸಂಖ್ಯೆ ಇರುವಂತ ಯಹೂದಿಗಳದ್ದು ಬಹುಸಂಖ್ಯೆ ದೇಶ ಅಂತ ಇರುವಂತ ಒಂದು ಯಹೂದಿ ರಾಷ್ಟ್ರ ಇಸ್ರೇಲ್ ಇದೆ. ಆದ್ರೆ ಜಗತ್ತಿನಲ್ಲಿರುವಂತ 100 ಕೋಟಿ ಹಿಂದೂಗಳಿಗಿರೋದು ಒಂದೇ ಒಂದು ದೇಶ, ಅದು ನನ್ನ ದೇಶ ಭಾರತ ಮಾತ್ರ. ಆದ್ರಿಂದ ಭಾರತದಲ್ಲಿ ಹಿಂದೂಗಳನ್ನ ಜಾಗೃತಿಗೊಳಿಸುವ ಕೆಲಸವನ್ನ 100 ವರ್ಷ ಸಂಘ ನಿರಂತರವಾಗಿ ಮಾಡ್ತಾ ಬಂದಿದೆ. ಯಾಕೆ ಮಾಡ್ತಾ ಬಂದಿದೆ? ನಮಗೆ ಗೊತ್ತು ಇದು ಕಲ್ಲು ಮುಳ್ಳುಗಳ ಹಾದಿ, ಆದ್ರೆ ಇತಿಹಾಸದ ದೃಷ್ಟಿನಲ್ಲಿ ಸ್ಪಷ್ಟವಾಗಿ ಅಧ್ಯಯನ ಮಾಡಿದ ನಂತರವೇ ಈ ದಾರಿನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ಒಂದೇ ಒಂದು ಕನಸಿನ ಸಾಕಾರ, 100 ವರ್ಷ ಹೇಳಿದಂತ ಸಂಘ ಪ್ರಾರ್ಥನೆ ಕೊನೆ ಸಾಲುಗಳು, ಪರಂ ವೈಭವಂ ನೇತುಮೇಕ ಸ್ವರಾಷ್ಟ್ರಂ ಸಮರ್ಥ ಭವತ್ವಾಶ್ಯಾತೆ ವೃಷಂ. ತಾಯಿ ಭಾರತಿಯನ್ನ ತನ್ನ ಪರಮ ವೈಭವದ ಅತ್ಯುನ್ನ ಶಿಖರಕ್ಕೇರಿಸಿ ಕಣ್ತುಂಬಿಸಿಕೊಳ್ಳೋದೆ ನಮ್ಮೆಲ್ಲರ ಅಂತಿಮ ಕನಸು. ಆ ಅಂತಿಮ ಕನಸಿನ ಸಾಕಾರಕ್ಕೋಸ್ಕರ ನಾವೆಲ್ಲ ನಿರಂತರ ಶ್ರಮ ಪಡ್ತಿದ್ದೀವಿ. ಆ ಶ್ರಮಕ್ಕೆ ಭಗವಂತನಾದ ಶ್ರೀರಾಮಚಂದ್ರು, ಭಗವಂತನಾದ ಸಿದ್ದೇಶ್ವರ ದೇವರು ನನಗೆ ಆಶೀರ್ವಾದ ಮಾಡ್ತಾರೆ ನಂಬಿಕೆಯೊಂದಿಗೆ ಧರ್ಮದ ಕೆಲಸ ಮಾಡ್ತಿದ್ದೀವಿ. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತ ನಮ್ಮ ಕಾರ್ಯಕರ್ತ ಅಣ್ಣಂದಿರು, ಊರಿನಲ್ಲಿ ಒಂದು ಧಾರ್ಮಿಕ ಸಭೆ ಆಯೋಜನೆ ಮಾಡಬೇಕಂದ್ರೆ ವಾರಗಟ್ಟಲೆ ತಿಂಗಳಗಟ್ಟಲೆ ಮನೆ ಬಿಟ್ಟು ಊಟ ಬಿಟ್ಟು ನಿದ್ದೆ ಬಿಟ್ಟು ರಾತ್ರಿ 12 ಗಂಟೆ 2 ಗಂಟೆ ಬೆಳಗಿನ ಜಾವವರೆಗೂ ಊರು ತುಂಬಾ ಬಂಟಿಂಗ್ಸ್ ಗಳನ್ನ ಕಟ್ಕೊಂಡು ನಿಂತಿರ್ತಾರೆ, ಬ್ಯಾನರ್ಗಳನ್ನ ಕಟ್ಕೊಂಡು ನಿಂತಿರ್ತಾರೆ. ನೀವು ನೋಡ್ತಿರುವಂತ ಅಲಂಕಾರಗಳನ್ನ ಮಾಡ್ಕೊಂಡು ನಿಂತಿರ್ತಾರೆ, ಧ್ವಜಗಳನ್ನ ಕಟ್ಕೊಂಡು. ಯಾಕೆ? ಅವ್ರಿಗೆ ಮನೆ ಕೆಲಸ ಇಲ್ಲ ಅಂತಲ್ಲ, ಮನೆಯಲ್ಲಿ 108 ಕೆಲಸ ಇದ್ರು ಮನೆ ಕೆಲಸ ಆಮೇಲೆ, ವ್ಯಾಪಾರ ವಹಿವಾಟು ಆಮೇಲೆ, ಮತ್ತು ಧರ್ಮ ಜಾಗೃತಿ ಕೆಲಸ ಆಗಬೇಕು, ದೇಶದ ಕೆಲಸ ಆಗಬೇಕು, ಊರಿನ ಜನರ ಜಾಗೃತಿ ಆಗಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ತಮ್ಮ ವೈಯಕ್ತಿಕ ಕೆಲಸ ಬದಿಗಿಟ್ಟು ಬಂದು ಧರ್ಮದ ಕೆಲಸ ಮಾಡ್ತಿರ್ತಾರೆ. ದಯವಿಟ್ಟು ಹಿಂದೂ ಬಾಂಧವರು ಅರ್ಥ ಮಾಡ್ಕೊಳ್ಳಿ. ಧರ್ಮದ ಕೆಲಸ ಮಾಡಿರುವಂತ ಕಾರ್ಯಕರ್ತ ಅಣ್ಣಂದಿದ್ದಾರಲ್ಲ, ಇವ್ರಿಗೆ ಜೀವನದ ಸಾವಿರಾರು ಸಮಸ್ಯೆ ಬಂದಿರಬಹುದು. ನಮ್ಮ ಕಾರ್ಯಕರ್ತ ಅಣ್ಣಂದ್ರಿಗೆ ಕುಟುಂಬದಲ್ಲಿ 100 ಸಮಸ್ಯೆಗಳು ಬಂದಿರಬಹುದು. 100 ಸಮಸ್ಯೆ ಬಂದಾಗೂ ಯಾವೊಬ್ಬ ವ್ಯಕ್ತಿ ಮುಂದೆ ನಿಂತು ಕೈ ಚಾಚಿರೋದಿಲ್ಲ ನಮ್ಮ ಕಾರ್ಯಕರ್ತ ಅಣ್ಣಂದಿರು. ಯಾಕಂದ್ರೆ ಸ್ವಾಭಿಮಾನ, ನನ್ನ ಕುಟುಂಬಕ್ಕೆ ಸಮಸ್ಯೆ ಬಂದ್ರೆ ನಾನೇ ಮುಂದಿತ್ತು ನೋಡ್ಕೊಂತೀನಿ, ಇನ್ನೊಬ್ಬರ ಮುಂದೆ ಯಾಕೆ ಕೈ ಚಾಚಬೇಕು ಅಂತ ಅಷ್ಟು ಸ್ವಾಭಿಮಾನ ಇರುವಂತ ನಮ್ಮ ಕಾರ್ಯಕರ್ತ ಅಣ್ಣಂದಿರು ಧರ್ಮ ಸಭೆ ಅಂತ ಬಂದ ಆಯೋಜನೆ ಮಾಡಬೇಕು ಅಂತ ಬಂದಾಗ ಮನೆ ಮುಂದೆ ನಿಂತು ಕೈ ಚಾಚಿರ್ತಾರೆ. ತಾಯಿ ಧರ್ಮ ಕೆಲಸ ಮಾಡಿದ್ದೀವಮ್ಮ, ಸಾಕಾರ ಮಾಡುವಂತ ಸ್ವಾಭಿಮಾನ ಬಿಟ್ಟು ಕೆಲಸ ಮಾಡ್ತಾರೆ ನಮ್ಮ ಕಾರ್ಯಕರ್ತ ಅಣ್ಣಂದಿರು. ಯಾಕೆ ಕೆಲಸ ಮಾಡ್ತಾರೆ? ಸ್ವಾರ್ಥಕ್ಕೋಸ್ಕರ ಅವ್ರಿಗೆ ಲಾಭ ಇದೆ ಅಂತ ಅಲ್ಲ. ನಮ್ಮ ಮನೆ ಮುಂದೆ ಇರುವಂತ ತುಳಸಿ ಕಟ್ಟ ರಕ್ಷಣೆಗೆ, ನಮ್ಮನೆ ದೇವ್ರ ಗೋಡೆಯಲ್ಲಿರುವಂತ ನಮ್ಮ ದೇವರುಗಳ ಭಾವಚಿತ್ರಗಳ ರಕ್ಷಣೆಗೆ, ನಮ್ಮನೆ ಹಿತ್ತಲಿರುವಂತ ಗೋಮಾತೆ ರಕ್ಷಣೆಗೆ ಸರ್ವಸ್ವವನ್ನು ತೊರೆದು ಬಂದು ಧರ್ಮಕ್ಕೋಸ್ಕರ ಎಲ್ಲರ ಶ್ರಮಿಸಿರುವಂತ ನಮ್ಮ ಕಾರ್ಯಕರ್ತ ಅಣ್ಣಂದಿರಿದ್ದಾರೆ. ಆ ಕಾರ್ಯಕರ್ತ ಅಣ್ಣಂದರಿಗೆ ನಾವು ಏನ್ ಗೌರವ ಸಲ್ಲಿಸ್ತೀವೋ ನನಗೆ ಗೊತ್ತಿಲ್ಲ, ಆದ್ರೆ ಸೇರುವಂತ ಸಾವಿರಾರು ಜನ, 10,000 ಜನ ಹಿಂದೂ ಬಾಂಧವರಲ್ಲಿ ಕೈ ಮುಗಿದು ವಿನಂತಿ, ದಯವಿಟ್ಟು ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಹೋಗೋಕ್ಕೂ ಮುಂಚೆ ನಿಮ್ಮ ಸುತ್ತಮುತ್ತ ಹೆಗಲ ಮೇಲೆ ಕೇಸರಿ ಶೆಲ್ ಹಾಕೊಂಡು ನಿಂತಿರುವಂತ ಸಂಘಟನೆ ಕಾರ್ಯಕರ್ತ ಅಣ್ಣಂದಿರಿದ್ದಾರೆ. ದಯವಿಟ್ಟು ಆ ಕಾರ್ಯಕರ್ತರ ಹತ್ರ ಹಿರಿಯರು ಹೋಗಿ ಆ ಕಾರ್ಯಕರ್ತರ ಹೆಗಲ್ ತಟ್ಟಿ, ನಿನ್ ಮನೆ ಕೆಲಸ ಬದಿಗಿಟ್ಟು ಬಂದು ಧರ್ಮದ ಕೆಲಸ ಮಾಡ್ತಿದ್ಯಲ್ಲಪ್ಪ, ನಿನ್ನ ನೋಡಿದ್ರೆ ಹೆಮ್ಮೆ ಅನ್ಸುತ್ತೆ ಅಂತ ಆ ಕಾರ್ಯಕರ್ತರ ಹೆಗಲ್ ತಟ್ಟಿ ಶಭಾಷ್ ಹೇಳಿ ಹೋಗಿ ಸಾಕು. ನಮ್ಮ ಕಾರ್ಯಕರ್ತ ಅಣ್ಣಂದರಿಗೆ ನಾವು ಕೊಡುವ ಗೌರವ ಇಷ್ಟೇ. ಶಾಸ್ತ್ರಾಕಾರರ ಮಾತು, ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮ ರಕ್ಷಣೆ ಮಾಡ್ತಾರೋ ಅವರ ರಕ್ಷಣೆಗೆ ಧರ್ಮವೇ ನಿಂತಿರುತ್ತೆ. ಆದ್ರಿಂದ ಧರ್ಮದ ಕೆಲಸ ಮಾಡ್ತಿರುವಂತ ನಮ್ಮೆಲ್ಲರ ಕಾರ್ಯಕರ್ತ ಅಣ್ಣಂದಿರ ಬೆನ್ನೆಲುಬಾಗಿ ನಿಂತು ಬೆಂಬಲ ಕೊಡುವಂತ ಜವಾಬ್ದಾರಿ ಧರ್ಮದಲ್ಲಿ ಹುಟ್ಟಿರುವಂತ ನಾವೆಲ್ಲ ಹಿಂದೂ ಬಾಂಧವರದು. ಆ ಜನ್ಮ ಸಿದ್ಧ ಜವಾಬ್ದಾರಿ ನಾವೆಲ್ಲರೂ ಪಾಲಿಸೋಣ, ಕಾರ್ಯಕರ್ತ ಅಣ್ಣಂದರಿಗೆ ಬೆನ್ನೆಲುಬಾಗಿ ನಿಲ್ಲೋಣ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಇಡೀ ಕಾರ್ಯಕ್ರಮವನ್ನು ಎಷ್ಟು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರುವಂತ ನೆಚ್ಚಿನ ಸಂಘಟನೆ ಎಲ್ಲಾ ಕಾರ್ಯಕರ್ತ ಅಣ್ಣಂದರಿಗೆ, ಈ 2 ಮಾತುಗಳನ್ನು ಆಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರುವಂತ ಸಂಘಟನೆ ಎಲ್ಲ ಹಿರಿಯರಿಗೆ, ಗುರುಮಹಾರಾಜು ಶಾರದಾ ಮಾತೆ ನನಗೆ ಆಡಿಸಿರುವಂತ 2 ಮಾತನ್ನು ಕೇಳಿಸಿಕೊಂಡಂತ ಪರಮ ಪೂಜ್ಯ ದಿವ್ಯತ್ರಿಯರಿಗೆ, ವಿದ್ವದ್ಗಣ್ಯರಿಗೆ, ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿಣಿಯರಿಗೆ, ಅಕ್ಕ ಅಣ್ಣಂದರಿಗೆ, ಇಡೀ ಕಾರ್ಯಕ್ರಮದಲ್ಲಿ ಈ ಸಮಯದಲ್ಲೂ ಕೂಡ ತಾಬರೋದಷ್ಟೇ ಅಲ್ಲದೆ ಮನೆ ಮಕ್ಕಳನ್ನು ಕರ್ಕೊಂಡು ಕಾರ್ಯಕ್ರಮಕ್ಕೆ ಬಂದು ಮುಂದೆ ಪರಮ ಪೂಜ್ಯನರು ಆಡ್ಲಿಕ್ಕಿರುವಂತ ಆಶೀರ್ವಚನವನ್ನು ಕೇಳಿಸಲಿಕ್ಕೆ ನಿಂತಿರುವಂತ ಎಲ್ಲ ನನ್ನ ನೆಚ್ಚಿನ ಸಾವಿರಾರು ಸಂಖ್ಯೆಯಲ್ಲಿ ಸೇರುವಂತ ತಾಯಿಯಂದಿರಿಗೆ ಶತಶತ ನಮನಗಳನ್ನು ಸಲ್ಲಿಸ್ತಾ, ಇಡೀ ಕಾರ್ಯಕ್ರಮದ ಸಹಕಾರ ನೀಡುತ್ತಿರುವಂತಹ ರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ತಮ್ಮೆಲ್ಲರ ಪಾದರಂಧಗಳಿಗೆ ಮತ್ತೊಮ್ಮೆ ನಾನು ಹಣೆಚ್ಚಿ ನಮಸ್ಕರಿಸ್ತೇನೆ. ನನ್ನ 2 ನುಡಿ ನಮನನ್ನ ಶ್ರೀ ಸಿದ್ದೇಶ್ವರ ದೇವರ ಪಾದರಂಧಗಳಿಗೆ ಅರ್ಪಿಸ್ತಾ తెలుగు నాకు మాట్లాడు ಅಂತ ಹೇಳಿದ್ರು. ನಾನು ಸತ್ಯ ಹೇಳ್ತೀನಿ, తెలుగు వచ్చండి నాకు, బాగా మాట్లాడతా కానీ ఉపన్యాసం ఇచ్చేంత
రెండు శబ్దాలు మాట్లాడినానంతే, దానికన్నా ఎక్కువ తెలుగు నాకు రాదు. దానికోసం మేమందరితో క్షమాపణ అడుగుతా. ఇంత తెలుగు వస్తుందంటే ఎంత వచ్చిందో అంత ಮಾತಾಡೋಣ, ತಪ್ಪಲೇದನ್ಕೊಂತ ಹೇಳ್ತಾ ತಮ್ಮೆಲ್ಲರ ಪಾದರ ಬಂಧುಗಳಿಗೆ ಮತ್ತೊಮ್ಮೆ ನಾನು ಹಣೆಚ್ಚಿ ನಮಸ್ಕರಿಸ್ತೇನೆ. ನನ್ನೆಚ್ಚಿನ ಬಂಧುಗಳೇ, ಈಗ ಎಲ್ಲರೂ ಜಯಕಾರ ಹಾಕ್ಬಿಡೋಣ. ನಾವು ಹೇಳ್ಕೊಡ್ಬೇಕಾಗಿರುವಂತ ಮಾತು ಇದೆ. ನಮ್ಮ ಮೇಲೆ ಕಲ್ಲು ತೂರಾಟ ಮಾಡಲಿಕ್ಕೆ ಬಂದ್ರೆ ನಾವು ಹನುಮನ ವಂಶಸ್ಥರು. ಕಲ್ಲು ಎಷ್ಟು ರಾಮ ಸೇತುವೆಯನ್ನು ಕಟ್ಟಿರುವಂತ ಕೂಡ ಇನ್ನೊಬ್ಬರ ಮೇಲೆ ಹಾನಿ ಮಾಡ್ಲಿಕ್ಕಲ್ಲ, ಬದಲಾಗಿ ರಾಮ ಸೇತುವೆ ಧರ್ಮ ಸೇತುವೆಯನ್ನು ಕಟ್ಟಲಿಕ್ಕೆ ಉಪಯೋಗ ಆಗುತ್ತೆ ಅಂತ ಹಿಂದೂಗಳು ನಾವೆಲ್ಲ ನಾವು ಬಾಯಿಂದ ಬಿಡುವಂತ ಒಂದೊಂದು ಧ್ವನಿ ಶಂಕನಾದದಂತೆ ಪಾಂಚಜನ್ಯದಂತೆ ಇಡೀ ಜಗತ್ತಿಗೆ ಶ್ರೇಯಸ್ ಬರುವಂತ ಧ್ವನಿ ಆಗಿರಬೇಕು. ಆ ಧ್ವನಿಯನ್ನು ಮುಳುತ್ತಾ ಸುತ್ತಮುತ್ತ ಅಕ್ಕಪಕ್ಕ ಇರುವಂತ ಸಮಸ್ತ ಹಿಂದೂ ಬಾಂಧವರು ತಾಯಿಂದರು ಎಲ್ಲರೂ ಎರಡೂ ಕೈಗಳನ್ನು ಗಾಡಿನ ತೂರ್ತಾ ಉಚ್ಚಕಂಠನ ಭಾರತ್ ಮಾತೃ ಜಯಘೋಷ ಹಾಕಿ वंदे मातरम. हरि ओम तत्सत. श्री रामकृष्ण अर्पणमस्तु.